ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀ ಗುರುಭ್ಯೋ ನಮಃ. ಅಸ್ಮದ್ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 63, ಪ್ರಭಾವ ಪದ್ಧತಿ 33. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ವಿಗಾಹಂತೆ ರಂಗಕ್ಷಿತಿಪತಿಪದತ್ರಾಯಿಣಿ ಸಕೃತ್ ವಹಂತಸ್ತ್ವಾಂ ಅಂತರ್ವಿನಿಹಿತಕುಚೇಲವ್ಯತಿಕರಾಃ ಮದೋದ್ಧಾಮಸ್ತಂಭೆ ರಮಕರಟನಿರ್ಯನ್ಮಧುಜರೀ ಪರೀವಾಹತ್ ಪ್ರೇಂಕತ್ ಭ್ರಮರಮುಖರಾಂ ಅಂಗಣಭುವಂ. ಈ ಪದ್ಯದ ಅರ್ಥ ಹೀಗಿದೆ. ಶ್ರೀ ರಂಗನಾಥನ ಪಾದಗಳನ್ನು ರಕ್ಷಿಸುವ ರತ್ನಮಣಿ ಪಾದುಕೆಯೇ, ಕುಚೇಲನನ್ನು ಮನದಲ್ಲಿ ಸ್ಮರಿಸಿಕೊಂಡು ಒಮ್ಮೆ ನಿನ್ನನ್ನು ತಲೆಯಲ್ಲಿ ಧರಿಸಿದರೆ ಸಾಕು, ಅವರ ಮನೆಯಲ್ಲಿ ಐಶ್ವರ್ಯವು ಪ್ರವೇಶಿಸುವುದು ಮತ್ತು ಅವರ ಅಂಗಳದಲ್ಲಿ ಕಟ್ಟಿರುವ ಮದಗಜದಂತೆ ಐಶ್ವರ್ಯವು ತುಂಬಿರುವುದು ಎಂದು. ಗುರುಗಳಾದ ನಮ್ಮಾಳ್ವಾರರನ್ನು ಆಶ್ರಯಿಸಿದರೆ 4000 ದಿವ್ಯ ಪ್ರಬಂಧಗಳೆಂಬ ಐಶ್ವರ್ಯವೂ, ವೇದ ಉಪನಿಷತ್ತುಗಳೆಂಬ ಐಶ್ವರ್ಯವೂ, ಶ್ರೀಕೃಷ್ಣನ ಕೃಪೆಯೆಂಬ ಐಶ್ವರ್ಯವೂ ದೊರೆತು ಕುಚೇಲನಿಗೆ ದೊರೆತಂತೆ ಭಗವಂತನ ಜೊತೆ ಸ್ನೇಹವೂ ದೊರೆತು ಇಹಕ್ಕೆ ಬೇಕಾದ ಐಶ್ವರ್ಯವೂ ದೊರೆಯುವುದು ಎಂದರ್ಥ. ಇಲ್ಲಿ ವೇದಾಂತ ದೇಶಿಕರು ಕುಚೇಲನನ್ನು ಸ್ಮರಿಸಿ ಒಮ್ಮೆ ಪಾದುಕೆಗಳನ್ನು ತಲೆಯ ಮೇಲೆ ಧರಿಸಿದರೆ ಎಂದಿದ್ದಾರೆ. ಕುಚೇಲ ಶ್ರೀಕೃಷ್ಣರ ದಿವ್ಯ ಸ್ನೇಹ ಸಮಾಜಕ್ಕೆ ಅನೇಕ ಸಂದೇಶಗಳನ್ನು ನೀಡುತ್ತದೆ. ಕುಚೇಲನಿಗೆ ಕೃಷ್ಣನ ಸ್ನೇಹ ಸಾಂದೀಪಿನಿ ಗುರುಗಳ ಆಶ್ರಮದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾಗ ಆಯಿತು. ಗೆಳೆತನ ಎನ್ನುವುದು ಒಂದು ಬಗೆಯ ಪರಸ್ಪರ ಆಕರ್ಷಣೆ. ಸುಧಾಮ ಕಡುಬಡವ ಬ್ರಾಹ್ಮಣ. ಸಾಂದೀಪ ಮುನಿಗಳ ಹತ್ತಿರ ವಿದ್ಯೆ ಕಲಿಯಲು ಬಂದಿದ್ದ. ಶ್ರೀಕೃಷ್ಣನಾದರೋ ಉಗ್ರಸೇನ ಮಹಾರಾಜನ ಮೊಮ್ಮಗ. ಕೃಷ್ಣನ ಆಕರ್ಷಣೀಯ ವ್ಯಕ್ತಿತ್ವಕ್ಕೆ, ಅವನ ರೂಪಕ್ಕೆ, ಅವನ ಮಾತಿನ ಮೋಡಿಗೆ, ಅವನ ನಡೆನುಡಿಗಳಿಗೆ ಮರುಳಾಗದವರೇ ಇಲ್ಲ ಆದ್ದರಿಂದ ಸುಧಾಮನಿಗೆ ಶ್ರೀಕೃಷ್ಣನಲ್ಲಿ ಆಕರ್ಷಣೆ ಸಹಜವಾಗಿತ್ತು. ಆದರೆ ಶ್ರೀಕೃಷ್ಣನಿಗೂ ಸುಧಾಮ ಪ್ರಿಯನಾಗಿದ್ದ. ಸುಧಾಮನ ಗ್ರಹಣ ಶಕ್ತಿ, ಜ್ಞಾಪಕ ಶಕ್ತಿ, ನೇರ ಸರಳ ನಡೆನುಡಿಗಳು ಶ್ರೀಕೃಷ್ಣನನ್ನು ಆಕರ್ಷಿಸಿದ್ದವು. ಅವರಿಬ್ಬರೂ ವಿದ್ಯಾಭ್ಯಾಸ ಮಾಡುವಾಗ ಜೀವದ ಗೆಳೆಯರಾಗಿದ್ದರು. ವಿದ್ಯಾಭ್ಯಾಸ ಮುಗಿದ ನಂತರ ಇಬ್ಬರು ಅವರವರ ಊರಿಗೆ ಮರಳಿದ್ದರು. ಸೌರಾಷ್ಟ್ರದ ಕಡಲ ತೀರದ ಒಂದು ಗ್ರಾಮದಲ್ಲಿ, ಅಂದರೆ ಈಗಿನ ಪೋರ್ಬಂದರ್, ಸುಧಾಮ ಗೃಹಸ್ಥನಾಗಿ ಏಕೋ ಏನೋ ಅಷ್ಟು ವಿದ್ಯೆ ಇದ್ದರೂ ಕಡುಬಡವನಾಗಿಯೇ ಉಳಿದಿದ್ದ. ಜೊತೆಗೆ ಮನೆ ತುಂಬ ಮಕ್ಕಳು. ಶ್ರೀಕೃಷ್ಣನ ಜೀವದ ಗೆಳೆಯನಿಗೆ ದಾರಿದ್ರ್ಯ ಕಾಡುತ್ತಿತ್ತು. ಇತ್ತ ಶ್ರೀಕೃಷ್ಣನಾದರೋ ಜರಾಸಂಧನ ಉಪಟಳದಿಂದ ಮಧುರೆಯ ಜನರನ್ನೆಲ್ಲ ಹೊರಡಿಸಿಕೊಂಡು ಬಂದು ದ್ವಾರಕಾ ನಗರ ಕಟ್ಟಿ ದ್ವಾರಕಾಧೀಶನಾದ ಸಂಸಾರಸ್ಥನಾಗಿ ವೈಭೋಗದಿಂದ ಬದುಕುತ್ತಿದ್ದನು. ಐಶ್ವರ್ಯ ದ್ವಾರಕೆಯಲ್ಲಿ ಉರುಳಾಡುತ್ತಿತ್ತು. ಕುಚೇಲ ಶ್ರೀಕೃಷ್ಣನ ಕತೆ ನಿಮಗೆಲ್ಲ ತಿಳಿದೇ ಇದೆ. ಕುಚೇಲನ ಹೆಂಡತಿ ಸೌದಾಮಿನಿ ಸಾಲ ಮಾಡಿ ತಂದುಕೊಟ್ಟ 3 ಹಿಡಿ ಅವಲಕ್ಕಿಯನ್ನು ಹರಿದ ಬಟ್ಟೆಯಲ್ಲಿ ಹೇಗೋ ಗಂಟು ಹಾಕಿಕೊಂಡು ಶ್ರೀಕೃಷ್ಣನ ಬಳಿಗೆ ಬಂದಿದ್ದ ಸುಧಾಮ. 100 ಮೈಲಿಗಳು ಕಾಡು ದಾರಿಯಲ್ಲೇ ಬರಿಗಾಲಿನಲ್ಲೇ ನಡೆದುಕೊಂಡು ಬಂದಿದ್ದ ಸುಧಾಮ. ಶ್ರೀಕೃಷ್ಣನ ದರ್ಶನಕ್ಕಾಗಿ ಅವನ ಮನಸ್ಸು ಹಾತೊರೆಯುತ್ತಿತ್ತು. ಸುಧಾಮನನ್ನು ಶ್ರೀಕೃಷ್ಣ ಬರಮಾಡಿಕೊಂಡ ಪರಿ ಅತ್ಯದ್ಭುತ. ಹಳೆಯ ಗೆಳೆತನದ ಬಾಂಧವ್ಯದಲ್ಲಿ, ಸ್ನೇಹದಲ್ಲಿ, ಪ್ರೀತಿಯಲ್ಲಿ ಇಬ್ಬರು ಪಟ್ಟ ಸುಖ, ಆನಂದ ಅಷ್ಟಿಷ್ಟಲ್ಲ. ಶ್ರೀಕೃಷ್ಣನ ಆತಿಥ್ಯಕ್ಕೆ, ಪ್ರೀತಿಗೆ, ಕಾಳಜಿಗೆ, ಅಂತಃಕರಣಕ್ಕೆ ಸೋತು ಶರಣಾದ ಸುಧಾಮನಿಗೆ ಜಗತ್ತಿನಲ್ಲಿ ಶ್ರೀಕೃಷ್ಣನಿಗಿಂತ ಇನ್ನಾವ ಐಶ್ವರ್ಯ ಬೇಕು ಎನಿಸಿರಬೇಕು. ಕೃಷ್ಣ ಪದೇ ಪದೇ ಪ್ರಶ್ನಿಸಿದರೂ ಸುಧಾಮ ಅವನಲ್ಲಿ ಕವಡೆ ಕಾಸನ್ನು ಬೇಡಲಿಲ್ಲ, ತನ್ನ ದಾರಿದ್ರ್ಯವನ್ನು ಕುರಿತು ಹೇಳಲಿಲ್ಲ. ಆದರೆ ಶ್ರೀಕೃಷ್ಣನಿಗೆ ಅವನನ್ನು ನೋಡಿಯೇ ಅವನ ಕಡು ಬಡತನ ಅರ್ಥವಾಗಿತ್ತು. ಸುಧಾಮ ತಂದ ಅವಲಕ್ಕಿಯನ್ನು ಹುಡುಕಿ ತಿಂದ ಶ್ರೀಕೃಷ್ಣ. 1 ಹಿಡಿ ಅವಲಕ್ಕಿ ತಿನ್ನುತ್ತಿದ್ದಂತೆ ರುಕ್ಮಿಣಿ ಅವನನ್ನು ತಡೆದಿದ್ದಳು. 1 ಹಿಡಿ ಅವಲಕ್ಕಿ ತಿಂದ ಋಣಕ್ಕೆ ಕೃಷ್ಣ ಸುಧಾಮನಿಗೆ 10 ತಲೆಮಾರಿಗಾಗುವಷ್ಟು ಐಶ್ವರ್ಯ ದಯಪಾಲಿಸಿದ. ಸುಧಾಮನ ಹೆಂಡತಿ ಮಕ್ಕಳಿಗೆ ಅಪಾರವಾದ ಐಶ್ವರ್ಯವನ್ನು ಕೊಟ್ಟು ಕಳಿಸಿದ್ದನು. ಆದರೆ ಸುಧಾಮನಿಗೆ ಇದೊಂದು ತಿಳಿದಿರಲಿಲ್ಲ. ಸುಧಾಮನನ್ನು ಬೀಳ್ಕೊಡುವಾಗ ಶ್ರೀಕೃಷ್ಣನು ಅವನಿಗೆ, ಸುಧಾಮ, ನೀನು ಹಾಕಿಕೊಂಡಿರುವ ನಾನು ಕೊಟ್ಟ ಒಡವೆ
ರೇಷ್ಮೆ ವಸ್ತ್ರ ಎಲ್ಲ ಬಿಚ್ಚಿಟ್ಟು ನೀನು ಉಟ್ಟುಕೊಂಡ ಬಟ್ಟೆಯನ್ನೇ ತೊಟ್ಟು ಹೋಗು ಎಂದನು. ದಾರಿಯಲ್ಲಿ ಕಳ್ಳಕಾಕರರ ಭಯ, ನಿನ್ನ ವೇಷಭೂಷಣ ನೋಡಿ ನೀನು ಶ್ರೀಮಂತನೆಂದು ನಿನಗೆ ತೊಂದರೆ ಕೊಡಬಹುದು ಎಂದನು. ಇದನ್ನು ಕೇಳಿ ಸುತ್ತ ಇದ್ದವರೆಲ್ಲ, ಇದೇನು ಬಡವನಾದ ಸುಧಾಮನಿಗೆ ಕೊಟ್ಟ ಒಡವೆ ವಸ್ತ್ರಗಳನ್ನು ಕೃಷ್ಣ ಮತ್ತೆ ಕೇಳುತ್ತಿದ್ದಾನಲ್ಲ, ಬಿಚ್ಚಿಟ್ಟು ಹೋಗು ಎಂದು ಹೇಳುತ್ತಿದ್ದಾನಲ್ಲ, ಇದು ಸರಿಯೇ ಎಂದುಕೊಂಡರು. ಗೆಳೆಯನಿಗೆ ಇಂತಹ ಅವಮಾನವೇ ಎಂದುಕೊಂಡರು. ಶ್ರೀಕೃಷ್ಣನ ಈ ಮಾತುಗಳಿಂದ ರುಕ್ಮಿಣಿಯ ಮುಖವು ಕೆಂಪಾಗಿತ್ತು. ಕೃಷ್ಣ ಹೀಗೆ ಹೇಳಿದ್ದು ಅವಳ ಮನಸ್ಸಿಗೂ ನೋವಾಗಿತ್ತು. ಆದರೆ ಸುಧಾಮ ಮಾತ್ರ ಕಿಂಚಿತ್ತೂ ಬೇಸರಗೊಳ್ಳಲಿಲ್ಲ. ಕೃಷ್ಣ ಕಾರುಣ್ಯ ಸಿಂಧು, ನನ್ನ ಒಳ್ಳೆಯದಕ್ಕಾಗಿಯೇ ಹೇಳುತ್ತಿದ್ದಾನೆ ಎಂದು ಬೆಲೆಬಾಳುವ ಒಡವೆ ವಸ್ತ್ರಗಳನ್ನೆಲ್ಲ ಬಿಚ್ಚಿಟ್ಟು ತನ್ನ ಹರಕು ಬಟ್ಟೆಗಳನ್ನೇ ಹಾಕಿಕೊಂಡು ಹೊರಟನು. ಊರು ತಲುಪುವ ವೇಳೆಗೆ ತನ್ನ ಮನೆಯಲ್ಲಿದ್ದ ಅಪಾರವಾದ ಐಶ್ವರ್ಯವನ್ನು ನೋಡಿ ಬೆಕ್ಕಸ ಬೆರಗಾದನು. ಅವನು ಮತ್ತೆ ಶ್ರೀಕೃಷ್ಣನ ಕಾರುಣ್ಯಕ್ಕೆ ಕಣ್ಣೀರಿಟ್ಟನು. ಸ್ನೇಹ ಎಂಬುದೇ ದೈವಿಕವಾದ ಒಂದು ಅನುಭವ. ಇನ್ನು ಈ ಭಗವಂತ ಭಕ್ತನ ಸ್ನೇಹದ ಉತ್ಕಟತೆಯನ್ನು ಅಳೆಯಲು ಸಾಧ್ಯವೇ ಇಲ್ಲ. ಭಗವಂತನಿಗೆ ಗೊತ್ತು ಯಾರಿಗೆ, ಯಾವಾಗ, ಎಷ್ಟು, ಹೇಗೆ, ಎಲ್ಲಿ, ಏನನ್ನು ಕೊಡಬೇಕು ಎಂದು. ಅದೆಲ್ಲ ನಮ್ಮ ತಿಳುವಳಿಕೆಗೆ ಮೀರಿದ್ದು. ನಮ್ಮ ಪ್ರಾರ್ಥನೆ ನೆರವೇರದೇ ಇದ್ದಾಗ ದೈವವನ್ನೇ ಅಳೆಯುವವರು ನಾವು. ಮಗು ತಾಯಿಯನ್ನು ಅದು ಬೇಕು ಇದು ಬೇಕು ಎಂದು ಕೇಳುತ್ತದೆ. ತಾಯಿ ಆ ಮಗುವಿಗೆ ಒಳ್ಳೆಯದಾಗುವುದನ್ನು ಮಾತ್ರ ಕೊಡುತ್ತಾಳೆ, ಕೆಡುಕಾಗುವುದನ್ನು ಕೊಡುವುದಿಲ್ಲ. ಭರತ ಶ್ರೀರಾಮನ ಬಳಿ ಬಂದು ಅಯೋಧ್ಯೆಗೆ ಹಿಂತಿರುಗಿ ಬಾ ಎಂದನು. ಅಯೋಧ್ಯೆಯ ಜನರೂ ಸಹ ಶ್ರೀರಾಮನನ್ನು ನಮ್ಮನ್ನು ಬಿಟ್ಟು ಹೋಗಬೇಡ ಎಂದು ಕಣ್ಣೀರಿಟ್ಟು ಪದಿ ಬೇಡಿಕೊಂಡಿದ್ದರು. ಆದರೆ ಶ್ರೀರಾಮ ಒಪ್ಪಲಿಲ್ಲ. ಆಗ ಅವನು ಹಿಂತಿರುಗಿ ಬಾರದೇ ಇರಲು ಕಾರಣಗಳಿದ್ದವು. ಪಿತೃವಾಕ್ಯ ಪರಿಪಾಲನೆಯೂ ಆಯಿತು, ಋಷಿಮುನಿಗಳನ್ನು ರಕ್ಷಿಸಿದಂತೆಯೂ ಆಯಿತು, ಕೈಕೇಯಿಯ ಇಚ್ಛೆಯಂತೆ ಭರತ ರಾಜ್ಯವಾಳುವುದೂ ಆಯಿತು. ಶ್ರೀರಾಮನ ಪಾದುಕೆಗಳು ಸಿಂಹಾಸನವೇರಿದ್ದರಿಂದ ಅಯೋಧ್ಯೆಯ ಜನರ ಇಚ್ಛೆಯೂ ಪೂರ್ಣವಾಯಿತು. ಭಗವಂತ ಎಲ್ಲವನ್ನೂ ಬಲ್ಲ. ಯಾರಿಗೆ ಏನು ಕೊಡಬೇಕೋ ಕೊಡುತ್ತಾನೆ, ಆದರೆ ತನ್ನ ಇಷ್ಟದಂತೆ ಅವರನ್ನು ಇಡುತ್ತಾನೆ. ಕಡು ಬಡವನಾದ ಕುಚೇಲ ಶ್ರೀಕೃಷ್ಣನ ಬಳಿ ಬಂದಾಗ ಲಕ್ಷ್ಮೀ ಸ್ವರೂಪಳಾದ ರುಕ್ಮಿಣಿಯಿಂದ ಆತಿಥ್ಯ ದೊರೆಯಿತು. ನನಗೆ ಶ್ರೀಕೃಷ್ಣನ ಸ್ನೇಹವೇ ಐಶ್ವರ್ಯ ಎಂದುಕೊಂಡವನಿಗೆ ಮನೆಯ ಅಂಗಳದಲ್ಲಿ ಮದಿಸಿದ ಆನೆಯನ್ನು ಸಾಕುವಷ್ಟು ಐಶ್ವರ್ಯ ದೊರೆಯಿತು. ರಾವಣನು ಸೀತೆಯನ್ನು ಕೊಂಡೊಯ್ಯುತ್ತಿದ್ದಾಗ ಅವಳು ತನ್ನ ಆಭರಣಗಳನ್ನು ತನ್ನ ಸೀರೆಯ ಸೆರಗಿನಲ್ಲಿ ಕಟ್ಟಿ ಕೆಳಕ್ಕೆ ಎಸೆದಳು. ಅದು ಸುಗ್ರೀವನಿಗೆ ದೊರೆಯಿತು. ಲಕ್ಷ್ಮೀ ಕಟಾಕ್ಷದಿಂದ ಸುಗ್ರೀವನಿಗೆ ರಾಜ್ಯಲಕ್ಷ್ಮಿ ದೊರೆತಳು. ಅಶೋಕವನದಲ್ಲಿ ದುಃಖಿತಳಾಗಿದ್ದ ಸೀತೆಗೆ ಸಾಂತ್ವನ ನೀಡುತ್ತಿದ್ದುದು ವಿಭೀಷಣನ ಪತ್ನಿ ಮತ್ತು ಮಗಳು. ಲಕ್ಷ್ಮೀ ಸ್ವರೂಪಳಾದ ಸೀತೆಯ ಕಟಾಕ್ಷದಿಂದ ವಿಭೀಷಣನಿಗೆ ಶ್ರೀರಾಮನ ಆಶ್ರಯ ದೊರೆಯುತ್ತಲ್ಲದೆ ಚಿನ್ನದ ಶ್ರೀಲಂಕೆಗೂ ರಾಜನಾದನು. ಬದುಕಿನಲ್ಲಿ ಗುರುವಿನ ಪಾತ್ರ ದೊಡ್ಡದು. ಈ ದಿನ ಗುರುಪೂರ್ಣಿಮೆ. ಗುರುಗಳ ಮಹಿಮೆಯನ್ನು ಸ್ಮರಿಸೋಣ. ಗುರುಗಳಾದ ಸಾಂದೀಪ ಮುನಿಗಳ ಕಾರಣದಿಂದ ಕುಚೇಲನಿಗೆ ಶ್ರೀಕೃಷ್ಣನ ಸ್ನೇಹವು ಮನೆಯ ಅಂಗಳದಲ್ಲಿ ಮದಿಸಿದ ಆನೆ ಕಟ್ಟುವಷ್ಟು ಐಶ್ವರ್ಯವೂ ದೊರೆಯಿತು. ಗುರುಗಳಾದ ವಸಿಷ್ಠರ ಸಲಹೆಯಿಂದ ಭರತನಿಗೆ ಶ್ರೀರಾಮನ ಪಾದುಕೆಗಳು ದೊರೆತವು. ಅವನಿಗೆ ಬಂದಿದ್ದ ಕಳಂಕ ಅಳಿಯಿತು. ಗುರುಗಳ ಕೃಪೆಯಿಂದಲೇ ಅಯೋಧ್ಯೆಯ ಜನರಿಗೆ ಪಾದುಕಾ ರಾಜ್ಯದ ಸುಖ ಸಂಭ್ರಮಗಳು ದೊರೆತವು. ಗುರುಗಳಾದ ವಿಶ್ವಾಮಿತ್ರರ ಪರಿಶ್ರಮದಿಂದ ಸೀತೆಗೆ ಶ್ರೀರಾಮಚಂದ್ರನು ದೊರೆತನು. ಗುರುಗಳಾದ ವಿಶ್ವಾಮಿತ್ರರು ರಾಮನಿಗೆ ಕಲಿಸಿದ ಶಸ್ತ್ರಾಸ್ತ್ರಗಳಿಂದ ದಂಡಕಾರಣ್ಯದ ಋಷಿಗಳಿಗೆ ರಾಕ್ಷಸರ ಕಾಟ ತಪ್ಪಿತು. ಗುರುಗಳಾದ ಅಗಸ್ತ್ಯರಿಂದ ಅಮಾಯಕ ಜನರಿಗೆ ವಾತಾಪಿ ಇಲ್ವಲರ ದುಷ್ಟತನದಿಂದ ಮುಕ್ತಿ ದೊರೆಯಿತು. ಗುರುಗಳಾದ ಮತಂಗ ಋಷಿಗಳ ಅಪ್ಪಣೆಯನ್ನು ಪಾಲಿಸಿದ ಶಬರಿಗೆ ಶ್ರೀರಾಮನ ದರ್ಶನ ಲಭಿಸಿತು. ಸಕಲ ಶಾಸ್ತ್ರ ವೇದ ವಿದ್ಯಾ ಪಾರಂಗತ 64 ವಿದ್ಯೆಗಳನ್ನು ಕಲಿತ ಆಚಾರ್ಯ ಸ್ವರೂಪಿ ಆಂಜನೇಯ ಸ್ವಾಮಿಯಿಂದ ದುಃಖಿತಳಾಗಿದ್ದ ಸೀತೆಗೆ ರಾಮನ ಉಂಗುರ ದೊರೆಯಿತು. ಆಚಾರ್ಯ ರೂಪಿ ಹನುಮಂತನ ಮಾತುಗಳನ್ನು ಕೇಳಿ ಬದುಕಿನಲ್ಲಿ ಭರವಸೆ ಮೂಡಿತು. ಬದುಕುವ ಆಸೆ ಉಳಿಯಿತು. ಗುರು ಶುಕ್ರಾಚಾರ್ಯರ ಮಾತುಗಳನ್ನು ಕೇಳದೆ ಹೋದ ಬಲಿಗೆ ಸ್ವರ್ಗದಲ್ಲಿ ಇಂದ್ರ ಪದವಿ ತಪ್ಪಿ ಪಾತಾಳ ಲೋಕಕ್ಕೆ ಹೋಗುವಂತಾಯಿತು. ಗುರು ಮಹಿಮೆ ಇಷ್ಟೆಂದು ಹೇಳಲು ಸಾಧ್ಯವಿಲ್ಲ. ಈ ದಿನದ ಪದ್ಯದಲ್ಲಿ ಶ್ರೀ ವೇದಾಂತ ದೇಶಿಕರು ಆಚಾರ್ಯ ಸ್ವರೂಪಿ ನಮ್ಮಾಳ್ವಾರರಾದ ಶಠಾರಿಯನ್ನು ಒಮ್ಮೆ ತಲೆಯ ಮೇಲಿಟ್ಟುಕೊಂಡರೆ ಸಾಕು, ಸಕಲ ಸೌಭಾಗ್ಯಗಳು ಇಹಕ್ಕೂ ಪರಕ್ಕೂ ಲಭಿಸುತ್ತದೆ ಎಂದು ಹೇಳಿದ್ದಾರೆ.
ಈ ದಿನ ಗುರುಪೌರ್ಣಿಮೆ. ಅದಕ್ಕೆ ಸರಿಯಾಗಿ ಶ್ರೀ ವೇದಾಂತ ದೇಶಿಕರ ಈ ಪದ್ಯವೂ ಸಹಿತ ಗುರು ಮಹಿಮೆಯನ್ನೇ ಹೇಳಿದೆ. 62ನೇ ಪದ್ಯ ಮುಗಿದ ನಂತರ ನನಗೂ 4-5 ದಿನಗಳಿಂದ ಈ ಪದ್ಯದ ಅರ್ಥ ಹೇಳಲು ಸಾಧ್ಯವಾಗಿರಲಿಲ್ಲ. ಕಾಕತಾಳೀಯವೆಂಬಂತೆ ಗುರು ಮಹಿಮೆಯ ಈ ಪದ್ಯ ಗುರುಪೌರ್ಣಿಮೆಯ ಈ ದಿನವೇ ಹೇಳುವಂತಾಗಿದೆ. ಇದಕ್ಕಾಗಿ ನನಗೆ ವಿಸ್ಮಯ, ಸಂತೋಷ ಎರಡೂ ಉಂಟಾಗಿದೆ. ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಗುರುಗಳಾದ ನಮ್ಮಾಳ್ವಾರರ ಆಶೀರ್ವಾದ ಬೇಡಿದ್ದಾರೆ. ಹಾಗೆಯೇ ಎಲ್ಲರಿಗೂ ಒಮ್ಮೆಯಾದರೂ ಗುರುಪಾದ ಸ್ಪರ್ಶ ಮಾಡಿಕೊಳ್ಳಿ, ನಿಮಗೆ ಅಷ್ಟೈಶ್ವರ್ಯ ಲಭಿಸುತ್ತದೆ ಎಂಬ ಮಾತನ್ನು ಹೇಳಿದ್ದಾರೆ. ನಾವು ಸಹ ನಮ್ಮಾಳ್ವಾರರಿಗೆ, ಶ್ರೀ ವೇದಾಂತ ದೇಶಿಕರಿಗೆ ಹಾಗೂ ನಮ್ಮ ಎಲ್ಲ ಗುರುಗಳಿಗೂ ತಲೆಬಾಗಿ ನಮಿಸಿ ಅವರುಗಳ ಆಶೀರ್ವಾದ ಪಡೆದು ಕೃತಾರ್ಥರಾಗೋಣ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ವೇದಾಂತ ಮಹಾದೇಶಿಕಾಯ ನಮಃ.